ನಾನು ಮೊಬೈಲ್ ಬಿಡ್ಲಿಕ್ಕೆ ಆಗ್ತದೇನೋ ಅಂತ ಹೇಳಿ. ಸೊ ಇವತ್ತು ನಾನು ಮೊಬೈಲ್ ಅನ್ನ ಮುಟ್ಟಿಲ್ಲ. ದಿನಕ ಶುಭಾರಂಭ ಅಂತ ನಾನು ಹೇಳಿದ್ದಿವತ್ತ ಕತ್ಲಿ ಒಳಗೆ ಹೇಳಿಕತ್ತೀನಿ. ಗುಡ್ ಮಾರ್ನಿಂಗ್ ಅಂಡ್ ದಿನಕ ಶುಭಾರಂಭ ಅಂತ ದಿವಸ ಅಂತಿದ್ನಲ್ರಿ, ಆದ್ರ ನಾ ಇವತ್ತ ಅಂದಿಲ್ಲ. ಯಾಕ ಅಂತ ನೀವು ಕೇಳ್ಬೋದು. ಈಗ ಸಮಯ ಸರಿಯಾಗಿ 8:30 ಆಗಿದೆ. ನಾ ಇವತ್ತ ಮೊಬೈಲ್ ಡಿಟಾಕ್ಸ್ ಬಗ್ಗೆ ಬಹಳಷ್ಟು ಕಡೆ ಮಾತಾಡ್ಲಿಕ್ಕತ್ತಿಲ್ಲ. ಎಲ್ಲಾ ಕಡೆ ಹಾಕೊಂಡೆ ನಾನು ಮೊಬೈಲ್ ಬಿಡ್ಲಿಕ್ಕೆ ಆಗ್ತದೇನೋ ಅಂತ ಹೇಳಿ. ಸೊ ಇವತ್ತು ನಾನು ಮೊಬೈಲ್ ಅನ್ನ ಮುಟ್ಟಿಲ್ಲ. ಕಾಲ್ಸ್ ಸಾಯಂಕಾಲ ಒಮ್ಮೆ ಒಂದ್ಸರಿ ಫೋನ್ ತಗೊಂಡಿದ್ದೆ. ಮ್ಯಾಕ್ಸಿಮಮ್ ಇವತ್ತು ನಾನು ಫೋನ್ ರಹಿತ ದಿವಸ ಕಳೆದೆ. ಫೋನ್ ಇಲ್ಲ ಅಂದ್ರೆ ಏನೇನ್ ಮಾಡಬಹುದು ಅಂತ ಒಂದು ಪ್ರಶ್ನೆ ನನಗೆ ಬಂತು. ಯಾಕಂದ್ರೆ ನಾವು ಜನರ ಜೊತೆ ಮಾತಾಡುವಾಗ ಫೋನ್ ಬಿಡ್ರಿ, ಫೋನ್ ಯಾವತ್ತು ಹಿಡಿದು ಕೊಡ್ತೀರಿ ಅಂತ ಹೇಳಿ. ಸೊ ಅದಕ್ಕೆ ನಾನು ಇವತ್ತು ಬೆಳಿಗ್ಗೆ ಮೊನ್ನೆದು ಮುಂಜಾನೆ ಒಂದು ಕಾಲ್ ಮುಗಿಸಿ 8:09 ಫೋನ್ ಬಿಟ್ಟೆ. ಅದಾದ್ಮೇಲೆ ಇಡೀ ದಿವಸ ನಾನು ಮಾಡಿದ್ದೇನಂದ್ರ ಹೆಚ್ಚಿಗೆ ಇವತ್ತು ಬರೆಯುವಂತ ಕೆಲಸ ಆಯ್ತು. ಆಮೇಲೆ 2-3 ಕೌನ್ಸಿಲಿಂಗ್ ಇತ್ತು, 2 ವೆಬಿನಾರ್ಸ್ ಆದವು. ಒಂದು ಫ್ರೀ ವೆಬಿನಾರ್ ಇತ್ತು, ಒಂದು ಕಮ್ಯುನಿಟಿ ಕಾಲ್ ಇತ್ತು. ವಾಕಿಂಗ್ ಮಾಡಿದೆ, ಮತ್ತೆ ಯಾರೋ ಫ್ರೆಂಡ್ಸ್ ಜೊತೆಗೆ ಒಂಚೂರು ಹರಟೆ ಹೊಡೆದೆ. ಇಷ್ಟೆಲ್ಲ ಮಾಡ್ಲಿಕ್ಕೆ ನನಗೆ ಸಮಯ ಸಿಗ್ಲಿಕ್ಕೆ ಕಾರಣ ಏನಂದ್ರೆ ಇವತ್ತು ನಾನು ಮೊಬೈಲ್ ರಹಿತವಾಗಿದ್ದದ್ದು. ಸೊ ಅದಕ್ಕೆ ದಿನಕ ಶುಭಾರಂಭ ಅಂತ ನಾನು ಹೇಳಿದ್ದಿವತ್ತ ಕತ್ಲಿ ಒಳಗೆ ಹೇಳಿಕತ್ತೀನಿ. ಇದು ಒಂದು ಹೊಸ ಅನುಭವ ನನಗೆ ಗೊತ್ತಾಗಿತ್ತು. ಅದಕ್ಕೆ ಮೊಬೈಲ್ ಅನ್ನ ನಾವು ಬಿಡ್ಬೋದು. ಮತ್ತೆ ಯಾವ ಕೆಲಸ ನಿಂತಾವೇನೋ ಇಲ್ಲ, ಪ್ರೊಡಕ್ಟಿವ್ ಆಗಿದೇನೋ, ಡೆಫಿನೆಟ್ಲಿ ಪ್ರೊಡಕ್ಟಿವಿಟಿ ಅದು. ಅದಕ್ಕೆ ನಾನು ಏನಂತೀನಿ, ಅವಾಗ ಒಂದಿಂತ ಹುಚ್ಚು ಕೆಲಸನೂ ಮಾಡಬೇಕೇನೋ ಅಂತ ನನಗೆ ಅನಿಸ್ತದೆ. ಸೊ ಮೊಬೈಲ್ ಅನ್ನ ಬಿಟ್ಟಾಗ ಏನಾಗ್ತದೆ ಅನ್ನೋದನ್ನ ಅನುಭವಿಸಿ. ಸೊ ಇಷ್ಟು ಹೇಳಿ ಇವತ್ತಿಗೆ ನಾನು ಈ ಮೊಬೈಲ್ ಅನ್ನು ಮುಗಿಸ್ತೇನೆ. ಯಾಕಂದ್ರೆ ಶನಿವಾರ ಮನೆಗೆ ಹೋಗ್ಬೇಕು, ಚೂರು ಭಜನೆ ಮಾಡಲೇಬೇಕು. ಭಜನೆ ಮಾಡಿದ್ಮೇಲೆ ಈಗ ಆಫೀಸ್ ಕ್ಲೋಸ್ ಮಾಡಿ ನಾನಂತೂ ಮನೆಗೆ ಹೋಗ್ತೀನಿ. ಮರಳಿಗೂಡಿಗೆ